GBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸವಾಲು ಹಾಕ್ಯಾರ ಸರ್, DK ಸಹೋದರರು ಬರಲಿ ನನ್ನ ಚರ್ಚೆಗೆ ಈ ವಿಚಾರವಾಗಿ ಅನ್ನೋದು ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ. TV9 ಚೆನ್ನಾಗಿದೆ. TV9 ಸುವರ್ಣನು, ಫಸ್ಟ್ ನ್ಯೂಸು, ಪವರು, ಈಗ 5 ಜನ ಇದ್ರಿ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಏನು ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ ಭಾಳ ನಮ್ರತೆಯಿಂದ. ರಾಮ ಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮ ಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮ ಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನು ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ. ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲು ಪಾಪ ಅವ್ರು ಮಾಡುತ್ತಾ ಅವ್ರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನಾ ಮಾಡಿದ್ದು. GBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸವಾಲು ಹಾಕ್ಯಾರ ಸರ್, DK ಸಹೋದರರು ಬರಲಿ ನನ್ನ ಚರ್ಚೆಗೆ ಈ ವಿಚಾರವಾಗಿ ಅನ್ನೋದು ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ. TV9 ಚೆನ್ನಾಗಿದೆ. TV9 ಸುವರ್ಣನು, ಫಸ್ಟ್ ನ್ಯೂಸು, ಪವರು, ಈಗ 5 ಜನ ಇದ್ರಿ. ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಏನು ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ ಭಾಳ ನಮ್ರತೆಯಿಂದ. ರಾಮ ಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದನ್ನು. ರಾಮ ಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ರಾಮ ಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನು ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೂ ರೆಡಿ. ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲು ಪಾಪ ಅವ್ರು ಮಾಡುತ್ತಾ ಅವ್ರು ರಾಜಕಾರಣ ಮಾಡಬೇಕು, ಅವ್ರು ಮಾಡ್ಕೊಳ್ತಾರೆ. ನಾನಾ ಮಾಡಿದ್ದು.